ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತೊಂದು ತುಂಬ ಡಿಫ್ರೆಂಟ್ ಆಗಿರುವಂಥ ರವೆಯಿಂದ ಮಾಡಿರೋಂಥ ಮಸಾಲ ಪುರಿ ಮಾಡೋಕೊಂತೀನಿ. ಬರೀ ಯಾವ್ಯಾವ ಥರ ಮಾಡೀನಿ, ಏನೇನು ಹಾಕೀನಿ ಅಂತ ನೋಡೋಣ. ಇದು ಚಿರೋಟಿ ರವೆ, ಅಂದರೆ ನಾವು ಬಾದಾಮ್ ಪುರಿಗೆ ಯೂಸ್ ಮಾಡ್ತೀವಲ್ಲ, ಫುಲ್ ಸಣ್ಣ ರವೆ ಇದು. ಅದನ್ನು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು 2 ಹಾಲುನ ಬೇಯಿಸಿಟ್ಕೊಂಡಿನಿ. ಫುಲ್ ಸಾಫ್ಟ್ ಆಗೋಂಗೆ ಬೇಯಿಸಿಟ್ಕೋರಿ. ಈಗ ಇದನ್ನು ಚಿರೋಟಿ ರವೆ ಜೊತೆನೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚಿರೋಟಿ ರವೆ ಜೊತೆ ಯಾಕಂದ್ರೆ ರವೆ ಜೊತೆ ಹಿಟ್ಟು ಸೇರಿದ್ರೆ ಜಲ್ದಿ ನೆನೆಯಲ್ಲ. ಹಾಗಾಗಿ ನಾನು ಈಗ ಹಾಲು ಜೊತೆನೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ರವಾನ ಮತ್ತು ಹಾಲುನ ಚೆಂದಾಗಿ ಸ್ಮ್ಯಾಶ್ ಎರಡು ಮಿಕ್ಸ್ ಮಾಡಿಕೊಂಡು ಹಾಲುದ್ದು ಏನು ಗಂಟು ಇರಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನು ನೋಡಿರಿ, ಹೋಳ್ಗೆ ಹಿಟ್ಟನ್ನು ಹಾಕ್ತೀವಲ್ಲ ಆ ಥರ ಆಯ್ತು. ಈಗ ಇದಕ್ಕೆ ಒಂದು 200 ಗ್ರಾಮ್ನಷ್ಟು ಗೋಧಿ ಹಿಟ್ಟು ಯೂಸ್ ಮಾಡಕೊಂತೀನಿ. ನಾನು ರವೆ ಯೂಸ್ ಮಾಡಿದ್ದಕ್ಕೆ ಮೈದಾ ಯೂಸ್ ಮಾಡಕೊಂತಿಲ್ಲ, ಹಾಗಾಗಿ ಗೋಧಿ ಹಿಟ್ಟು ಯೂಸ್ ಮಾಡಕೊಂತೀನಿ. 200 ಗ್ರಾಮ್. ಅದಕ್ಕೆ 1 ಸ್ಪೂನು ಅರಿಶಿನ ಹಾಕ್ಕೊತೀನಿ. ಆಮೇಲೆ 1 ಸ್ಪೂನು ಜೀರಿಗೆ ಹಾಕ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ 1 ಸ್ಪೂನು ಗರಂ ಮಸಾಲ ಹಾಕ್ಕೊತೀನಿ, ಅಂದರೆ ಕಿಚನ್ ಕಿಂಗ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಹಾಕ್ಕೋಬೋದು. ಆಮೇಲೆ ಇದು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ 1 ಸ್ಪೂನು ಇದು ಹಸಿ ಖಾರದ ಪೇಸ್ಟ್ ಹಾಕ್ಕೊಳಕೊಂತೀನಿ. ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೋಬೋದು, ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ರಿ. ಆಮೇಲೆ ಮೊದಲ ನೀರೇನು ಹಾಕ್ಲಾರ್ದ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಆಲೂದ್ದು ಸ್ವಲ್ಪ ಹಸಿ ಇದ್ದೇ ಇರ್ತೈತಲ್ಲ, ಹಾಗಾಗಿ ಅದನ್ನ ಚೆಂದಾಗಿ ಮೊದಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಗಟ್ಟಿಗೆ ಚಪಾತಿ ಹದಕ್ಕೆ ನಾದ್ಕೊರಿ. ಆಯಿತಾ? ಭಾರಿ ಟೇಸ್ಟ್ ಆಗ್ಯಾವ. ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗಾಗ್ತಾವಂತ. ನೋಡಿರಿ, ಈ ಥರ ನಾದಿದೆ. ಈಗ ಇದರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಒಂದು 10ರಿಂದ 15 ನಿಮಿಷ ಇಟ್ಬಿಡ್ರಿ. ಆಗ ಇಮಿಡಿಯೇಟನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಒಂದು 10-15 ನಿಮಿಷ ಎಲ್ಲ ಉಪ್ಪು ಖಾರ ಎಲ್ಲ ಸೇರಿಕೊಳ್ಳಿ ಅಂತ ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಈ ಕಡೆ ಪುರಿ ಕರಿಯಾಕೆ ಎಣ್ಣೆ ಕಾಯ್ಕಿಡಾಕೊಂತೀನಿ ನಾನು. ಎಣ್ಣೆ ಕಾಯ್ಕಿಟ್ಟು ಒಂದು 10-15 ನಿಮಿಷ ನೆನೆದಿರ್ತೈತೆ ಹಿಟ್ಟು. ಈಗ ಪುರಿ ಮಾಡೋಣ ಬರ್ರಿ. ನೋಡಿರಿ, ಒಂದು 10-15 ನಿಮಿಷ ನಾದಿಟ್ಟಿದ್ದೆ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿನಷ್ಟು ಸ್ವಲ್ಪ ಹಿಟ್ಟು ತೊಗೊರಿ. ಹಿಟ್ಟು ತೊಗೊಂಡು ತೆಳ್ಳಗೆ ಪುರಿ ಲಟ್ಟಿಸ್ಕೊರಿ. ಫುಲ್ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಅಂದ್ರೆ ಪುರಿ ಕ್ರಿಸ್ಪಿ ಆಗ್ತಾವೆ. ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರೆ ನಿಮ್ಗೆ ಸಾಫ್ಟ್ ಬೇಕಂದ್ರೆ ಸ್ವಲ್ಪ ದಪ್ಪ ಲಟ್ಟಿಸ್ಕೊರಿ. ತೆಳ್ಳಗೆ ಬೇಕಪ್ಪ, ನಂಗೆ ಕ್ರಿಸ್ಪಿ ಬೇಕಪ್ಪ ಅಂದ್ರೆ ತೆಳ್ಳಗೆ ಲಟ್ಟಿಸ್ಕೊರಿ. ನೋಡಿರಿ, ಇಷ್ಟು ನಾನು ಮೀಡಿಯಮ್ ಲಟ್ಟಿಸ್ಕೊಂಡೀನಿ. ಆಮೇಲೆ ಈಗ ಅದನ್ನ ಕರೆದು ಬಿಡೋಣ. ಕರಿವಾಗ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಗ್ಯಾಸ ಸಣ್ಣ ಉರಿ ಒಳಗೆ ಇಟ್ಕೊರಿ. ಇಲ್ಲ ನಮ್ಗೆ ಸಾಫ್ಟ್ ಬೇಕಪ್ಪ, ಉಬ್ಬಿ ಬಿಡಬೇಕು ಪುರಿ ಉಬ್ಬಿದಂಗೆ ಅಂತಂದ್ರೆ ಗ್ಯಾಸಲ್ಲಿ ಜೋರೇ ಇರಲಿ. ಜೋರಿದ್ರೆ ಪುರಿ ಫುಲ್ ಉಬ್ಬುತ್ತಾ ಸಾಫ್ಟ್ ಆಗ್ತಾವೆ. ಸಣ್ಣ ಉರಿ ಒಳಗೆ ಕರೆದಂದ್ರೆ ಸಣ್ಣ ಉರಿ ಕರೆದ್ರಂದ್ರೆ ಕ್ರಿಸ್ಪಿ ಆಗ್ತಾವೆ. ನೋಡಿರಿ, ಈ ಥರ ಮೇಲೆ ಎಣ್ಣೆ ಹಾಕ್ಕೊತ ಇದ್ರಿ ಅಂದ್ರೆ ಸೇಮ್ ನಾವು ನಾರ್ಮಲ್ ಪುರಿ ಮಾಡ್ತೀವಲ್ಲ ಮೈದಾ ಪುರಿ, ಅದೇ ಥರ ಆಗ್ಯಾವ ನೋಡಿರಿ ಮಸಾಲ ಪುರಿ. ನಾನು ಗೋಧಿ ಹಿಟ್ಟು ಯೂಸ್ ಮಾಡೀನಿ. ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ. ಬೆಳಗ್ಗೆ ಟಿಫಿನ್ಗಾರ ಆಗಲಿ, ಸಾಯಂಕಾಲ ಸ್ನ್ಯಾಕ್ಸ್ಗಾರ ಆಗಲಿ, ಮಕ್ಕಳು ಈಗ ರಜೆ ಅದಾವಲ್ಲ, ಎಲ್ಲ ಮನೆಯಾಗಿರ್ತಾರೆ ಮಕ್ಕಳು, ಮಾಡಿಕೊಡ್ರಿ. ಮನೆಯೊಳಗೂ ಟಿಫಿನ್ಗಾರ ಮಾಡ್ಬೋದು. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಡಿಫ್ರೆಂಟ್ ಟೇಸ್ಟು. ನೀವು ಇದಕ್ಕೆ ಬೇಕಂದ್ರೆ ಒಂದು ಮೊಸರಿನ ಜೊತೆ ಅಥವಾ ಸಾಸ್ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಹಾಗೇನೆ ತಿನ್ಬೋದು. ಮಸ್ತ್ ಆಗ್ಯಾವ ನೋಡಿರಿ, ಸಾಫ್ಟನ್ ಆಗ್ಯಾವ. ಒಳಗೆ ನೋಡಿರಿ ಎಷ್ಟು ಫುಲ್ ಓಪನ್ ಆಗಿ ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ನೋಡಿದ್ರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.